ಇವತ್ ಬೆಳಗ್ಗೆ ಗಾಡಿಗೆ ಒಂದ್ ಬಕೆಟ್ ಪೆಟ್ರೋಲ್ ಹಾಕಿ ಬಾಡಿಗೆ ಒಂದ್ ಚೀಲ ಗೊಬ್ಬರ ಹಾಕಿ ಒಳಗ್ ಸಣ್ಣ ಕಡಿಯಾತಿದ್ವು ಅದಕ್ಕ ಎಲ್ಲಿ ತಿಂದ್ಬಿಟ್ನಿ. ಹಂಗ ಇಲ್ಲಿ ಬಸ್ನಾಗ ನಿಂದ್ರಾಗ ಜಾಗ ಇಲ್ಲ ಅದಕ್ಕ ಕುಂತೊಂಟಿವಿ. ಮತ್ತೊಂದ್ ಬಸ್ನಾಗ ನಿಂದ್ರಾಗ ಜಾಗ ಇರಲಿಲ್ಲ ಅದಕ್ಕ ಕುಂತೊಂಟಿದ್ವಿ. ಗಾಂಧಿ ಚೌಕದಾಗ ಫ್ಲೈಟ್ ಬರ್ತೈತೆ ನಾನು ನಿಂತಿದ್ನಿ, ಬತ್ತು ಆದ್ರ ನನ್ ಬಿಟ್ಟು ಹೋಯ್ತು. ಅದಕ್ಕ ತಲಿ ಹಾಪಾಗಿ ಟ್ರೈನ್ ನಾಗ ಹೋಗ್ಬೇಕಂತ ಬಂದ ಸೈಕಲ್ ಮ್ಯಾಗ ಕುಂತ ಎತ್ತಿನ ಗಾಡಿ ಕಾಲೇಜ್ ಬಂದ್ಬಿಟ್ವಿ. ಬಾಳ ದಿನ ಆದ್ಮೇಲೆ ಬಂದಿನಿ, ನೆಲೋ ನೋಡಿ ಅನ್ಸತ್ತಿತ್ತು. ಆಮೇಲೆ ಗೊತ್ತಾಯ್ತು ಇದು ನಮ್ ಕಾಲೇಜ್ ಮಾರಾಯ. ಇಲ್ಲಿ ಕಾಲೇಜ್ ಒಳಗ ಚೊಡ ತಿನ್ನಕ್ ಪೇಪರ್ಸ್ ಕಮ್ಮಿ ಬಿದ್ದಿದ್ದು ಅದಕ್ಕ ಹೋಗಿ ಜೆರಾಕ್ಸ್ ಹೊಡ್ಕೊಂಡ್ ಯಾಡ್ ಮಾಡ್ಕೊಂಡ್ ಬಂದೆ. ಕಾಲೇಜ್ ಕಟ ಮಾಡಿ ಅವ್ನು ಏನ್ ಬಿಸಲ್ರಿ ಜೀವನ ಕೆಳಗಿಂದ ಮಾಡತೈತಿ ಅಂತದ್ರಾಗ ಸೂರ್ಯ ಮ್ಯಾಗಿನ್ ಮಾಡ್ಲತ್ತಾನ. ದೋಸ್ತ್ ಬಾಳ ದಿನ ಜಳಕ ಮಾಡಿಲ್ಲ ಅಂತ ಅದಕ್ಕ ಜಳಕಕ್ಕೆ ನೀರ್ ತಗೊಂಡಿವಿ. ಇವು ಸ್ನಾಕ್ಸ್ ತಿನ್ನಾಕ್ ತಗೊಂಡ ಒಂದ್ ಜಾಗಕ್ಕೆ ಬಂದಿವಿ. ಈ ಜಾಗಕ್ಕ ನಮ್ ಬಿಜಾಪುರದಾಗ ಹಂದಿ ಗಾರ್ಡನ್ ಅಂತ ಕರೀತಾರ. ಹಂಗ್ಯಾಕ್ ಕರೀತಾರ ನಿಮಗ್ ಗೊತ್ತಿದ್ರ ಕಾಲೇ ಕಮೆಂಟ್ ಮಾಡ್ಬಿಡ್ರಿ. ಹಂಗ್ಯಾಕ್ ಕರೀತಾರ ಅಂದ್ರೆ ಇಲ್ಲಿ ನೋಡ್ರಿ ಜಳಕಕ್ಕೆ ನೀರ್ ಕೊಟ್ರ ಚರ್ಗಿ ತಗೊಂಡ್ ಎಡಕ್ ಕುಂತ ಬಿಟ್ಟಾನ. ಹಂಗ ಈ ಕಡೆ ಬಂದು ಗಿಡನೊಳಗ್ ಸ್ನಾಕ್ಸ್ ಕುಂತೈತಿ. ಸ್ನಾಕ್ಸ್ ಮ್ಯಾಗ ಚೇರ್ ಕುಂತ ಚೇರ್ ನಮಗ್ ತಿನ್ನತೈತಿ. ಹಂಗ ಅಲ್ಲಿಂದ ಹೇಟರ್ಸ್ ಬೀಸ್ ಹೋಗದ ನಮ್ ಸ್ವಾಮಿಗಳ ಮನೆ ಕಡೆ ಬಂದಿವಿ. ಮೈಕ್ ಸೀದಾ ಇಟ್ಟ ಚೇರ್ ಉಲ್ಟಾ ಇಟ್ಟ ನಾವು ವಿಡಿಯೋ ಶೂಟ್ ಮಾಡ್ಬೇಕಂತ. ಅಷ್ಟ ಅನ್ನೋದ್ರಾಗ ಡೈಲಿ ಕುಡ್ದ ಮೈಕಿನ್ ಲಿವರ್ ಡ್ಯಾಮೇಜ್ ಆಗೈತೆ ಅಂತ ಗೊತ್ತಾಯ್ತು. ಸ್ವಾಮಿಗಳು ಅರ್ಧ ತಾಸ ಹುಡುಕಾಡಿದ್ರು ಲಿವರ್ ಸಿಗ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇನ್ನ 10 ವರ್ಷ ಹುಡುಕಿದ್ರು ಲಿವರ್ ಸಿಗಲ್ಲ ಅಂತ. ಯಾಕಂದ್ರೆ ಯಾರೋ ಲಿವರ್ ನ ಫ್ರೈ ಮಾಡ್ಕೊಂಡ್ ತಿಂದ್ ಬಿಟ್ಟಾರ. ಹಂಗ ಇಲ್ಲೇ ಐತ್ ನೋಡ್ರಿ ಅಯೋಧ್ಯೆ ಹಾಗೂ ಸೌದತ್ತಿ ಎಲ್ಲಾ ಕಡೆ ಭೇಟಿ ಕೊಟ್ಟು ಬಂದಂತ ಅಂಬಾರಿ ಹಾಗೂ ಅಂಬಾರಿಗೆ ಎಲ್ಲಾ ಕಡೆ ಭೇಟಿ ಕೊಡುವಂತ ಅದೃಷ್ಟ ತಂದಂತ ಸ್ವಾಮಿಗಳು ಇಲ್ಲೇದಾರ ನೋಡ್ರಿ. ಯಾರು ಕಿಲಿ ತುಡುಗ್ ಮಾಡಬಾರ್ದು ಅಂತ ಹೇಳಿ ಗೇಟಿಗೆ ಮನಿ ಹಾಕಿ ಸ್ವಾಮಿಗಳು ಟ್ರೈನ್ ಮ್ಯಾಗ ಸ್ವಾಮಿಗಳು ನಮ್ಮನ್ ತಂದ್ ಬಸ್ ಸ್ಟ್ಯಾಂಡ್ ಡ್ರಾಪ್ ಹಾಕಿದ್ರು. ನಾವು ಸೀದಾ ಏರ್ಪೋರ್ಟ್ ಹೋಗಿ ಇಳಿದ್ಬಿಟ್ಟು ಇಂಜಿನ್ ಬಾಳ ಹೀಟ್ ಆಗೈತೆ ಅಂತ ಹೇಳಿ ಸ್ವರ್ಕ್ ಸೌಂಡ್ ಮಾಡ್ಕೊಂತ ಚಾ ಹೊರಗಿರೋ ಗ್ಲಾಸ್ ಕೊಡದ ಚಾ ವಾಪಸ್ ಇಟ್ಟು ಬಂದ್ವಿ. ಬಸ್ ಸ್ಟ್ಯಾಂಡ್ ಹೋಗಾಗ ನಮ್ಮ ಮೆಕ್ಸಿಕ್ಳು ಸ್ಟಿಂಗ್ ಬಾಟ್ಲಾಗ ಹೊರಗೆ ಬಿಟ್ಟು ಬಂದ್ವಿ. ಅದು ಪಾಪ ಅದ್ರ ಆಧಾರ್ ಕಾರ್ಡ್ ಫ್ರೀ ಐತೆ ಅಂತ ಹೇಳಿ ಬಸ್ಸಿಗೆ ಹೋಗಾಗ ಬಸ್ ಸ್ಟ್ಯಾಂಡಿಗೆ ಬಂದಿ ಅನಿಸ್ತೈತಿ. ನಾವು 5 ಗಂಟೆಗೆ ಬಿಟ್ಟು ಬಂದ್ವಿ. ಅದು ಭಯ ತಿರ್ಬೇಕು ಎಲ್ಲಿಂದ ತಂದ್ ಎಲ್ಲಿ ಬಿಟ್ರು ಹುಚ್ಚೋ ಮಕ್ಕಳು ಅಂತ ಹೇಳಿ.